ಶಿರೂರಿನಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ವೃತ್ತ ಲೋಕಾರ್ಪಣೆ. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಆದರ್ಶ ಮಹಿಳೆಯರಿಗೆ ಒಂದು ಸ್ಫೂರ್ತಿ. ಶಿವಣ್ಣ ರಾಯರೆಡ್ಡಿ. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಜೀವನದ ಆದರ್ಶ ಇಂದಿನ ಮಹಿಳೆಯರಿಗೆ ಸ್ಫೂರ್ತಿಯಾಗಬೇಕು ಅಂತ ಶಿವಣ್ಣ ರಾಯರೆಡ್ಡಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅವರು ಕುಕನೂರು ತಾಲೂಕಿನ ಶಿರೂರು ಗ್ರಾಮದಲ್ಲಿ ಹಮ್ಮಿಕೊಂಡದ್ದ ಒಂದು ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಕಾರ್ಯಕ್ರಮದ ಅಡಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ವೃತ್ತ ಲೋಕಾರ್ಪಣೆಗೊಳಿಸಿ ಮಾತನಾಡಿ, ಇಂದಿನ ಮಹಿಳೆಯರು ದಾರಿ ತಪ್ತಾ ಇದ್ದು ಮಲ್ಲಮ್ಮನವರ ಬದುಕು ಇಂದಿನ ಮಹಿಳೆಯರಿಗೆ ಆದರ್ಶವಾಗಬೇಕು ಅಂತ ಹೇಳಿದರು. ನಂತರ ಕುಕನೂರು ಅನ್ನದಾನೀಶ್ವರ ಮಠದ ಮಹಾದೇವ ಶ್ರೀಗಳು ಮಾತನಾಡಿ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಜೀವನದ ಮೌಲ್ಯಗಳನ್ನು ಸ್ತ್ರೀ ಕುಲಕ್ಕೆ ಅಮೂಲ್ಯ ಕಾಣಿಕೆಯಾಗಿ ನೀಡಿದ್ದಾರೆ ಅಂತ ತಿಳಿಸಿದರು. ನಂತರ ರೆಡ್ಡಿ ಸಮಾಜದ ತಾಲೂಕಿನ ಅಧ್ಯಕ್ಷ ಸಂಗಪ್ಪ ಒಕ್ಕಳದವರು ಮಾತನಾಡಿ, ಶ್ರೀಶೈಲ ಮಲ್ಲಿಕಾರ್ಜುನನ ಮೇಲೆ ಅಪಾರ ನಂಬಿಕೆ ಹೊಂದಿ ಭಾವನಾತ್ಮಕ ಜೀವಿಯಾಗಿ ಮಾನಸಿಕ ಶಿವಲಿಂಗ ದೀಕ್ಷೆ ತೊಟ್ಟು ಸಮಾಜ, ನಾಡು, ನುಡಿ ಹಾಗೂ ಮನುಕುಲದ ಉದ್ಧಾರಕ್ಕೆ ಅಪಾರ ಕೊಡುಗೆ ನೀಡಿದ, ಸ್ತ್ರೀ ಕುಲದ ಗೌರವ ಹೆಚ್ಚಿಸಿದ, ಅರ್ಥಪೂರ್ಣ ಬದುಕು ಸಾಗಿಸಿದ ಮಲ್ಲಮ್ಮನ ವಿಚಾರಧಾರೆಗಳು ಮನಮನಕ್ಕೆ ತಲುಪುವಂತಾಗುವುದಂತ ಹೇಳಿದರು. ನಂತರ ಸಮಾಜದ ಮುಖಂಡರಾದಂತಹ ಡಾಕ್ಟರ್ ದಾನರೆಡ್ಡಿ ಮಾತನಾಡಿ, ಇಂದಿನ ದಿನಮಾನಗಳಲ್ಲಿ ಕುಟುಂಬಗಳಲ್ಲಿ ಸಾಮರಸ್ಯವಿಲ್ಲದೆ ಅವಿಭಕ್ತ ಕುಟುಂಬಗಳು ಕಣ್ಮರೆಯಾಗ್ತಾ ಇವೆ. ಇದರಿಂದಾಗಿ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಅಂತ ಹೇಳಿದ್ರು. ಮಲ್ಲಮ್ಮನವರು ಒಂದು ಸಂಪದ್ಭರಿತವಾದಂಥ ಸಮಾಜವನ್ನ ಕಟ್ಟಿದ್ರು. ಇಂದಿನ ಯುವಜನರು ಹೇಮರೆಡ್ಡಿ ಮಲ್ಲಮ್ಮ ಮತ್ತು ಮಹಾಯೋಗಿ ಒಂದು ವೇಮನರ ಜೀವನ ಆದರ್ಶಗಳನ್ನ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರು. ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ ನಿರ್ಮಿಸ್ತಾ ಇರುವುದು ತುಂಬಾ ಸಂತೋಷದ ವಿಷಯ. ಹೇಮರೆಡ್ಡಿ ಮಲ್ಲಮ್ಮ ಭವನ ನಿರ್ಮಾಣಕ್ಕೆ ಶಾಸಕರೊಂದಿಗೆ ಮಾತನಾಡಿ ನಿರ್ಮಾಣ ಮಾಡಲು ಸಹಾಯ ಸಹಕಾರ ಕೊಡುತ್ತೇನೆ ಅಂತ ಭರವಸೆಯನ್ನು ನೀಡಿದ್ರು. ಈ ಸಂದರ್ಭದಲ್ಲಿ ಹೇಮರೆಡ್ಡಿ ರೆಡ್ಡೆರ ಮುಧೋಳ, ರವಿ ಗೋಳರೆಡ್ಡಿ ಮತ್ತು ಶಿವಣ್ಣ ದಾನರೆಡ್ಡಿ, ಭೀಮರೆಡ್ಡಿ, ಶಾಳಗೇರೆ, ಶಂಕರಗೌಡ ಮುತ್ತಾಳ್ ಮತ್ತು ಮಲ್ಲರೆಡ್ಡಿ, ರಾಮರೆಡ್ಡಿ ಮತ್ತು ವೀರಪ್ಪಣ್ಣ ಮಾಳಗೌಡ್ರ, ವೀರನಗೌಡ ಪೊಲೀಸ್ ಪಾಟೀಲ್, ಸಿದ್ದನಗೌಡ ಕದ್ರಳ್ಳಿ ಮತ್ತು ಅಶೋಕ ಮಾದಿನೂರ್ ಸೇರಿದಂತೆ ಗ್ರಾಮದ ಹಿರಿಯರು, ಯುವಕರು, ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಮಹಿಳೆಯರು ಇತರರು ಹಾಜರಿದ್ದರು.